नमस्कार, मैं शालिनी और आप देख रहे हैं ईश्वर इंडिया न्यूज। आइए बढ़ते हैं आज की बड़ी खबर की ओर। सर्वोच्च न्यायालय की 7 न्यायाधीशों की संविधान पीठ के 1 अगस्त 2024 के फैसले के अनुसार संबंधित राज्य सरकारों को देश के राज्य के स्वामित्व वाले उद्यमों में उपजातियों के लिए आंतरिक आरक्षण लागू करने की शक्ति है। ಜಾರಿ ಮಾಡುವುದಕ್ಕೆ ಮುಂದಾಗಿವೆ। ಈಗಾಗಲೇ ತೆಲಂಗಾಣದಲ್ಲಿ ಅದನ್ನ ಜಾರಿ ಮಾಡಲಾಗಿದೆ। ಕರ್ನಾಟಕದಲ್ಲೂ ಸಹ ಕಳೆದ 3 ದಶಕಗಳಿಂದ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೋರಾಟ ನಡೆದಿರೋದು ತಿಳಿದಿರುವ ವಿಷಯ। ಅದರಲ್ಲಿ ವಿಶೇಷವಾಗಿ ಮಂದಾಕೃಷ್ಣ ಮಾದಿಗ ಅಂತ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಆಗ್ತದೆ। ಮುಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಆದಿಜಾಂಬವ ಮಾದಿಗ ದಂಡೋರ ಸಮಿತಿ ಈ ರೀತಿ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಸ್ವಾತಂತ್ರ್ಯ ಆದ್ಮೇಲೆ ಎಡಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ। ಹೆಚ್ಚು ಕಡಿಮೆ ಬಲಗೈನವರು ಎಲ್ಲ ಅವಕಾಶಗಳನ್ನ ಪಡೆದು ಸಬಲರಾಗಿದ್ದಾರೆ ಅನ್ನೋ ಒಂದು ಸುಳ್ಳು ಸಬೂಬನ್ನ ಇಟ್ಟು ಒಂದು ಆಯೋಗವನ್ನ ರಚನೆ ಮಾಡುವುದಕ್ಕೆ ಅವರು ಒತ್ತಾಯ ಮಾಡಿದಾಗ 2005ರಲ್ಲಿ ಸದಾಶಿವ ಆಯೋಗ ರಚನೆ ಆಗ್ತದೆ। ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ನಾವು SC STಗಳಿಗೆ ರಿಸರ್ವೇಶನ್ ಅನ್ನ ಹೆಚ್ಚಿಗೆ ಮಾಡಿದ್ದೇವೆ। SCಗಳಿಗೆ 17%, STಗಳಿಗೆ 7%, 15 ಇದ್ದಿದ್ದು 17, ಆ ನಂತರ 5 ಇದ್ದಿದ್ದು 7, ಈ ರೀತಿಯಾಗಿ 24ಕ್ಕೆ ಏರಿಸಿದ್ದೀವಿ। ಅದರ ಆಧಾರದ ಮೇಲೆ ಮತ್ತೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಎಡಗೈನವರಿಗೆ 6.5%, ಬಲಗೈನವರಿಗೆ 5.5%। ಜಾತಿಗೆ ಸಮಾನ ಆಗಬೇಕು, ಎಲ್ಲರಿಗೆ ಅವರು ಏನೇನು ಸಿಕ್ಕಿದೆ ಅನ್ನೋದು ಸರಿಯಾಗಿ ರೀತಿಯಲ್ಲಿ ಇನ್ನೊಮ್ಮೆ ಐಡೆಂಟಿಫಿಕೇಶನ್ ಮಾಡಲಿ ಸರ್ಕಾರ। ಅವ್ರು ತಲಾಪುರಿ ಏನು ಮಾಡೋದಿಲ್ಲ, ಬೇರೆ ಮಾಡ್ಬೋದು, ನಾವು ಮಾಡಿದೆ ಮಾತು ನಮ್ಮ ಅಣ್ಣ ತಮ್ಮೂರೇ ಏನು ಮಾದಿಗ ಸಮಾಜ ನಮ್ಮ ಅಣ್ಣ ತಮ್ಮೂರು ಅವ್ರೇನು ಬೇರೆಯಲ್ಲ, ಆಮೇಲೆ ಒಂದೇ ಓಣಾಗ ಅಣ್ಣ ತಮ್ಮೂರು ಒಂದ್ ಕಡೆ ಕೂತೋರಿ ಅಂತೇಳಿ ಎಲ್ಲ ಇದ್ದೀವಿ। ಇವತ್ತು ರಾಜಕೀಯಗಳು ಇಚ್ಛಾಶಕ್ತಿಗಳಿಂದ ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಆಗತ್ತಿರ್ಬೇಕು, ಆದ್ರೆ ಇವತ್ತಿಗೆ ನಾವು ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಇರ್ಬೋದು, ಒಂದ್ ಕಡೆ ಕಲ್ತಿ ಒಂದೇ ಜೊತೆಯಲ್ಲೇ ಬಂದು ಕೆಲಸ ಮಾಡಿರ್ತೀವಿ। ಆದ್ರೆ ಈಗ ಒಮ್ಮೆ ನಮಗೆ ನಾವು ಅದು ಬೇಕು ಇದು ಬೇಕು ಅಥವಾ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಹೇಳಕ ಏನಂದ್ರೆ ಡಾಟಾ ಬೇಕಿಲ್ಲ, ಸುಮ್ಮನೆ ಹೇಳೋದು ಬಯಲೇನು, ಆದ್ರೆ ಡಾಟಾ ಇಲ್ಲದ। ಈಗ ಜನಸಂಖ್ಯೆ ನಾವು ಹೆಚ್ಚಿಗಿದ್ದೇವ್ರಿ, ಜನಸಂಖ್ಯೆ ಅವ್ರು ಕಮ್ಮಾರ ಅವ್ರಿಗೆ ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಎಲ್ಲದರಲ್ಲಿ ನೋಡಿ, ಕ್ಲಾಸ್ ಈಸ್ ಡಿಫರೆಂಟ್ ಫ್ರಮ್ ಕಾಸ್ಟ್, ಕಾಸ್ಟೇ ಬೇರೆ ಕ್ಲಾಸೇ ಬೇರೆ। ಕ್ಲಾಸ್ನಲ್ಲಿ ಒಬ್ಬ ಬಡವ ಪ್ರಯತ್ನ ಪಟ್ರೆ ಶ್ರೀಮಂತ ಆಗ್ಬಹುದು, ಶ್ರೀಮಂತ ಮೈಗಳಾದ್ರೆ ಬಡವ ಆಗ್ಬಹುದು। ಆದ್ರೆ ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟಿರೋ ಜಾತಿ ಬಿಟ್ಟು ಬೇರೆ ಜಾತಿಯವನಾಗ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ। ಕೆಲವು ಜಾತಿಗಳಿಗೆ ಸನ್ಮಾನ ಇದೆ, ಕೆಲವು ಜಾತಿಗಳಿಗೆ ಅಪಮಾನ ಇದೆ। ಹಾಗಾಗಿ ಈ ಸಾಮಾಜಿಕ ನ್ಯಾಯ ಬಾಬಾ ಸಾಹೇಬರು ಹೇಳ್ತಾರೆ, ಇವತ್ತು ನಾವು ರಾಜಕೀಯ ನ್ಯಾಯವನ್ನ ಪಡೆದುಕೊಂಡಿದ್ದೇವೆ। ಒನ್ ಮ್ಯಾನ್ ಒನ್ ವೋಟ್, ಒನ್ ವೋಟ್ ಒನ್ ವ್ಯಾಲ್, ಕೊರಮ ಬೋವಿ ಈ ರೀತಿ, ಮತ್ತೆ ಸಣ್ಣ ಸಣ್ಣ 10,000 5,000 ತುಂಬಾ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಜಾತಿಗಳನ್ನ ಸೇರಿಸಿ 4ನೇ ಇದನ್ನ ಮಾಡಿ ಅವರಿಗೆ। अब तक के लिए बस इतना ही, फिर होगी आपसे मुलाकात। तब तक के लिए नमस्कार और देखते रहिए ईश्वर इंडिया न्यूज।